ಕೆಲವು ದಿನಗಳ ಹಿಂದೆ ಯಾದಗಿರಿಯಲ್ಲಿ ವಸತಿ ಶಾಲೆಯಲ್ಲಿ ವಿದ್ಯಾರ್ಥಿನಿ ಮಗುವಿಗೆ ಜನ್ಮ ನೀಡಿದ್ದ ಪ್ರಕರಣ ಬೆಳಕಿಗೆ ಬಂದಿತ್ತು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖೆಗೆ ಆದೇಶವನ್ನ ನೀಡಲಾಗಿದೆ. ಕರ್ನಾಟಕ ವಸತಿ ಶಿಕ್ಷಣ ಸಮಷ್ಟಿಗಳ ಸಂಘದ ಕಾರ್ಯನಿರ್ವಾಹಕ ನಿರ್ದೇಶಕ ಕಾಂತರಾಜು ಆದೇಶವನ್ನ ಕೊಟ್ಟಿದ್ದಾರೆ. ನಿವೃತ್ತ ನ್ಯಾಯಾಧೀಶ ಗೋಪಾಲ ತನಿಖಾಧಿಕಾರಿ ಹಾಗೂ ನೋಡಲ್ ಅಧಿಕಾರಿಯನ್ನಾಗಿ ಸಮಾಜ ಕಲ್ಯಾಣ ಇಲಾಖೆಯ ಡಿಡಿ ಚನ್ನಬಸಪ್ಪ ಅವರನ್ನ ನೇಮಕ ಮಾಡಲಾಗಿದೆ. ಪ್ರಕರಣ ಕುರಿತು 1 ತಿಂಗಳ ಒಳಗೆ ವರದಿ ನೀಡುವಂತೆ ಸೂಚಿಸಲಾಗಿದೆ. ಬೆಂಗಳೂರು ಗ್ರಾಮಾಂತರದಲ್ಲಿ ಬಾಲ್ಯ ವಿವಾಹಕ್ಕೆ ಮುಂದಾಗಿದ್ದ ಮನೆಯ ಮೇಲೆ ಜಿಲ್ಲಾ ಮಕ್ಕಳ ರಕ್ಷಣಾ ಅಧಿಕಾರಿ ಅವರ ತಂಡ ದಾಳಿ ನಡೆಸಿದೆ. ದೊಡ್ಡಬಳ್ಳಾಪುರ ತಾಲೂಕಿನ ಪೆಂಡಕೂರು ತಿಮ್ಮನಹಳ್ಳಿಯಲ್ಲಿ ಘಟನೆ ಆಗಿರುವುದು. ಪೋಷಕರು 16 ವರ್ಷದ ಬಾಲಕಿ ಮದುವೆಗೆ ನಿನ್ನೆ ಅರಶಿನ ಶಾಸ್ತ್ರವನ್ನ ಮುಗಿಸಿ ಇವತ್ತು ಮದುವೆ ಮಾಡೋದಕ್ಕೆ ಮುಂದಾಗಿದ್ರು. ಅಧಿಕಾರಿಗಳು ಖಚಿತ ಮಾಹಿತಿಯ ಮೇರೆಗೆ ದಾಳಿ ನಡೆಸಿ ಬಾಲಕಿಯ ಬಾಲ್ಯ ವಿವಾಹಕ್ಕೆ ಬ್ರೇಕ್ ಹಾಕಿದ್ದಾರೆ. ಬಳಿಕ ಬಾಲಕಿಯ ದಾಖಲೆಗಳನ್ನ ಪರಿಶೀಲನೆ ನಡೆಸಿ ಬಾಲಮಂದಿರಕ್ಕೆ ಬಾಲಕಿಯನ್ನ ಕರೆದುಕೊಂಡು ಹೋಗಿದ್ದಾರೆ ಅಧಿಕಾರಿಗಳು. ನಂತರ ವಿಚಾರಣೆಯನ್ನು ಮುಂದುವರಿಸಿದ್ದಾರೆ. ಯಾದಗಿರಿಯಲ್ಲಿ ಅಕ್ಕನ ಅಕ್ರಮ ಸಂಬಂಧಕ್ಕೆ ಅಡ್ಡಿಯಾಗಿದ್ದ ತಮ್ಮನನ್ನೇ ಪ್ರಿಯಕರ ಕೊಲೆ ಮಾಡಿರುವಂತಹ ಘಟನೆ ಬೆಳಕಿಗೆ ಬಂದಿದೆ. ಯಾದಗಿರಿ ತಾಲೂಕಿನ ಬಾಚವಾರ ಗ್ರಾಮದಲ್ಲಿ ಘಟನೆಯಾಗಿರುವುದು. ಕೊಲೆಯಾಗಿರುವಂತಹ ವ್ಯಕ್ತಿ ಗುರುಮಟ್ಕಲ್ಲ ನಿವಾಸಿ ರಾಮ್ ಸಿಂಗ್ ಅಲಿಯಾಸ್ ಅಂಬರೀಶ್ ಅನ್ನೋದಾಗ ತಿಳಿದು ಬಂದಿದೆ. ರಾಮ್ ಸಿಂಗ್ ಸಹೋದರಿ ರಾಧಿಕಾ ಹಾಗೂ ಪ್ರಿಯಕರ ಯೂಸಫ್ನಿಗೆ ಕಳೆದ 8 ವರ್ಷಗಳಿಂದ ಅಕ್ರಮ ಸಂಬಂಧವನ್ನ ಮಾಡ್ತಾ ಇದ್ರಂತೆ. ಜೊತೆಲಿ ಇದಕ್ಕೆ ಈತ ಅಡ್ಡಪಡಿಸ್ತಾ ಇದೆ ಅನ್ನುವಂತ ನಿಟ್ಟಿನಲ್ಲಿ ಆತನ ಮೇಲೆ ಈ ರೀತಿಯಾಗಿ ಹಲ್ಲೆ ಮಾಡಿ ಆತನನ್ನ ಕೊಂದಿರೋದು. ಜೊತೆಯಲ್ಲಿ ಆತನ ಗ್ಯಾರೇಜ್ನಲ್ಲಿ ಕೆಲಸ ಮಾಡ್ತಿದ್ದಂತಹ ಇತರರನ್ನ ಕೂಡ ಕೊಲೆ ಮಾಡಿದ್ದಾರೆ. ಸದ್ಯ ಪ್ರಕರಣ ಸಂಬಂಧ ಆರೋಪಿ ಮತ್ತು ಇತರರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಕಲಬುರಗಿಯಲ್ಲಿ ವ್ಯಕ್ತಿಯೊಬ್ಬನನ್ನ ಬೇಕರವಾಗಿ ಹತ್ಯೆ ಮಾಡಲಾಗಿದೆ. ಕಲಬುರಗಿ ತಾಲೂಕಿನ ಸೀತನೂರು ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಮೃತ ವ್ಯಕ್ತಿಯನ್ನ 65 ವರ್ಷದ ಶಿವರಾಯ ಮಾಲಿ ಪಾಟೀಲ್ ಅನ್ನೋದಾಗಿ ತಿಳಿದು ಬಂದಿದೆ. ಮಾಲಿ ಪಾಟೀಲ್ ಜಮೀನಿಗೆ ತೆರಳಿದ್ದ ಅಪರಿಚಿತ ದುಷ್ಕರ್ಮಿಗಳು ತಲವಾರ್ನಿಂದ ಕೊಚ್ಚಿ ಕೊಲೆ ಮಾಡಿದ್ದಾರೆ. ಹಳೆ ವೈಷಮ್ಯದ ಹಿನ್ನೆಲೆಯಲ್ಲಿ ಕೊಲೆಯ ಶಂಕೆ ವ್ಯಕ್ತವಾಗ್ತಿದ್ದು ಸದ್ಯ ಪ್ರಕರಣ ದಾಖಲಾಗಿದ್ದು ಸ್ಥಳಕ್ಕೆ ಕಲಬುರಗಿ ನಗರದ ಡಿಸಿಪಿ ಕನ್ನಿಕಾ ಸಿಕ್ರಿವಾಲ್ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದರು. ಕ್ಷುಲ್ಲಕ ಕಾರಣಕ್ಕೆ ಗಂಡ ಹೆಂಡತಿಯನ್ನ ಕೊಲೆ ಮಾಡಲಾಗಿದೆ. ಇನ್ನು ರಾಯಚೂರು ಜಿಲ್ಲೆಯ ಮಸ್ಕಿ ತಾಲೂಕಿನ ದೇಸಾಯಿ ಭೋಗಪುರ ಗ್ರಾಮದಲ್ಲಿ ಘಟನೆ ನಡೆದಿದೆ. ಕೊಲೆಯಾಗಿರುವಂತಹ ಮಹಿಳೆ 37 ವರ್ಷದ ಗಂಗಮ್ಮ ಅನ್ನೋದು ತಿಳಿದು ಬಂದಿದೆ. 2012ರಲ್ಲಿ ಗಂಗಮ್ಮ ಯಲ್ಲಪ್ಪನೊಂದಿಗೆ ಮದುವೆಯಾಗಿದ್ರು. ಮದುವೆ ಬಳಿಕ ಗಂಗಮ್ಮ ತವರು ಮನೆಯಲ್ಲಿ ನಿವಾಸವಾಗಿದ್ರು. ಏನೋ ಕೌಟುಂಬಿಕ ಕಲಹದ ಹಿನ್ನೆಲೆಯಲ್ಲಿ ಗಂಡ ಯಲ್ಲಪ್ಪ ಕೊಡಲಿಯಿಂದ ಪತ್ನಿಯನ್ನ ಕತ್ತು ಸೀಳಿ ಕೊಲೆ ಮಾಡಿದ ಅನ್ನೋದು ಈಗ ಆರೋಪ ಬರ್ತಾ ಇರೋದು. ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಮಸ್ಕಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕೇವಲ ಚಾ ಟೀ ಕುಡಿದುಕೊಂಡೇ ಬದುಕುವವರನ್ನ ನಾವೆಲ್ಲ ನೋಡಿದ್ದೀವಿ. ಕೆಲವರೆಲ್ಲ ಬರೀ ತರಕಾರಿಗಳನ್ನ ತಿಂದು ಬದುಕ್ತಾ ಇರ್ತಾರೆ. ಆದ್ರೆ ಈಗ ಕೇವಲ ಇಂಜಿನ್ ಆಯಿಲ್ ಅನ್ನ ಕುಡಿದು ಬದುಕ್ತಾ ಇರುವಂತಹ ವ್ಯಕ್ತಿ ನಮ್ಮ ಕಣ್ಣು ಮುಂದಿದ್ದಾರೆ. ಕೊಳ್ಳೇಗಾಲದಲ್ಲಿ ಕುಮಾರಿ ಎನ್ನುವವರು ಕೇವಲ ಇಂಜಿನ್ ಆಯಿಲ್ ಅನ್ನ ಕುಡಿದು ಕಳೆದ 29 ವರ್ಷಗಳಿಂದ ಬದುಕಿದ್ದಾರೆ. ಬೈಕ್ ಕಾರಿಗೆ ಬಳಕೆಯಾಗುವಂತಹ ಎಂಜಿನ್ ಆಯಿಲ್ ಈತನ ದಿನನಿತ್ಯದ ಉಪಹಾರ ಆಗಿದೆ. ಮೈಸೂರಿನ ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿ ವಾಸವಾಗಿರುವಂತಹ ಕುಮಾರ್ ಮಾಲೆ ಧಾರಣೆಯನ್ನ ಮಾಡಿ ಕೊಳ್ಳೇಗಾಲದಿಂದ ಶಬರಿಮಲೆಗೆ ಪಾದಯಾತ್ರೆಯನ್ನ ಕೈಗೊಂಡಿದ್ದಾರೆ. ಕುಮಾರ್ ಹಣವಿಲ್ಲದ ಕಾರಣ ನಡೆದುಕೊಂಡೇ ಶಬರಿಮಲೆಗೆ ತೆರಳುತ್ತಾ ಇದ್ದು ಕೊಳ್ಳೇಗಾಲದ ಜನ ಎಂಜಿನ್ ಆಯಿಲ್ ಕುಡಿದಿದ್ದನ್ನ ನೋಡಿ ನಿಬ್ಬೆರಗಾಗಿದ್ದಾರೆ. ಬಾಗಲಕೋಟೆಯಲ್ಲಿ ಗಣಪತಿ ಪೂಜೆ ಗ್ಯಾಪ್ನಲ್ಲಿ ಖತರ್ನಾಕ್ ಕದೀಮನೊಬ್ಬ ಗ್ಯಾಂಗ್ ಆತ ಏನು ಮಾಡಿದಾನಂತಂದ್ರೆ ಈ ಬ್ಯಾಗ್ ಅನ್ನ ಕದ್ಕೊಂಡು ಹೋಗಿದ್ದಾನೆ. ನಗರಸಭೆಯ ಕಚೇರಿಯಲ್ಲಿ ಸಿಬ್ಬಂದಿಯ ಬ್ಯಾಗ್ ಅನ್ನ ಕದ್ದು ಕಳ್ಳ ಎಸ್ಕೇಪ್ ಆಗಿದ್ದಾನೆ. ನಗರಸಭೆಯ ಸಿಬ್ಬಂದಿ ಸತ್ಯನಾರಾಯಣ ಪೂಜೆಯಲ್ಲಿ ಭಾಗಿಯಾಗಿದ್ದಂತ ವೇಳೆ ಕಚೇರಿಗೆ ಬಂದಿದ್ದಂತ ಯುವಕನೋರ್ವ ಈತ ಕಳ್ಳತನ ಮಾಡಿದ್ದಾನೆ. ಟೇಬಲ್ ಮೇಲಿನ ಬ್ಯಾಗ್ ಅನ್ನ ಕದ್ದು ಜಾಕೆಟ್ನಲ್ಲಿ ಮುಚ್ಚಿಕೊಳ್ಳುವ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಏನೋ ಬ್ಯಾಗ್ನಲ್ಲಿ ಬೆಳ್ಳಿ ಚೈನು, ನಗದು, ಡಾಕ್ಯುಮೆಂಟ್ ಇರುವಂತ ಮಾಹಿತಿ ಕೂಡ ಇದೆ. ಸಾಮಾಜಿಕ ಜಾಲತಾಣದಲ್ಲಿ ನಕಲಿ ಖಾತೆಯನ್ನ ಸೃಷ್ಟಿಸಿ ಡೇಟಿಂಗ್ ಮಾಡಲು ಯುವತಿಯರು ಹಾಗೂ ಆಂಟಿಯರು ಸಿಗುತ್ತಾರೆ. ಸರ್ವಿಸ್ ಬೇಕಾದರೆ ಕರೆ ಮಾಡಿ ಸಂಪರ್ಕಿಸುವಂತೆ ಪೋಸ್ಟ್ ಹಾಕಿ ಹಣವನ್ನ ಪೇಕುತ್ತಿದ್ದ ಆರೋಪಿಯನ್ನ ಬಂಧಿಸುವಲ್ಲಿ ಕೊಡಗು ಜಿಲ್ಲೆಯ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಬೆಳಗಲಿ ಗ್ರಾಮದ ನಿವಾಸಿ ನಾಗಪ್ಪ ಹನುಮಂತಪ್ಪ ಲಮಾಣಿ ಎಂಬಾತನನ್ನ ಪೊಲೀಸರು ಈಗ ವಶಕ್ಕೆ ಪಡೆದಿದ್ದಾರೆ. ನಾಗಪ್ಪ ಇನ್ಸ್ಟಾಗ್ರಾಂನ ಕೋಟ್ಯಾ 2026 ಎನ್ನುವಂತಹ ಖಾತೆಯನ್ನ ಸೃಷ್ಟಿಸಿ ಅದರಲ್ಲಿ ಮಡಿಕೇರಿ ಬಸ್ ನಿಲ್ದಾಣ ಸುತ್ತಮುತ್ತಲಿನ ವಿಡಿಯೋ ಹಾಕಿ ಹುಡುಗಿಯರು ಹಾಗೂ ಆಂಟಿಯರು ಬೇಕಾಗಿದ್ರೆ ಸಂಪರ್ಕಿಸುವಂತೆ ತನ್ನ ನಂಬರ್ ಅನ್ನ ಹಾಕಿದ್ದ. ಈ ವಿಚಾರ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು.
ಧಾರವಾಡದ ಕಲಘಟಗಿ ತಾಲೂಕಿನ ಗಳಗಿ ಹುಲಿಕೊಪ್ಪ ಗ್ರಾಮದ ರೈತರು ಕಾಡು ಪ್ರಾಣಿಗಳ ಉಪಟಳಕ್ಕೆ ಬೇಸತ್ತು ಹೋಗಿದ್ದಾರೆ. ಕಾಡು ಹಂದಿ ಮತ್ತು ಕರಡಿ ಕಾಟ ಹೆಚ್ಚಾಗಿದ್ದು ಅರಣ್ಯ ಇಲಾಖೆಯ ಸಿಬ್ಬಂದಿಯ ನಿರ್ಲಕ್ಷ್ಯದಿಂದ ರೈತರು ನರಕ ಯಾತನೆಯನ್ನ ಅನುಭವಿಸುತ್ತಿದ್ದಾರೆ. ಕಾಡು ಪ್ರಾಣಿಗಳು ಪ್ರತಿದಿನ ರೈತರ ಜಮೀನಿಗೆ ನುಗ್ಗಿ ಅವರು ಬೆಳೆದಿರುವಂತ ಬೆಳೆಯನ್ನು ನಾಶ ಮಾಡ್ತಾ ಇತ್ತು. ಕಾಡು ಪ್ರಾಣಿಗಳು ರೈತರ ಜಮೀನಿಗೆ ಬರದಂತೆ ತಡೆಯುವುದಕ್ಕೆ ಅರಣ್ಯ ಇಲಾಖೆಗೆ ನೂರಾರು ಮನವಿ ಪತ್ರವನ್ನ ಕೊಟ್ಟರೂ ಪ್ರಯೋಜನವಾಗಿಲ್ಲ. ಹೀಗಾಗಿ ಗ್ರಾಮಕ್ಕೆ ಬಂದಂತ ಅರಣ್ಯ ಇಲಾಖೆ ಸಿಬ್ಬಂದಿಗೆ ರೈತರು ಗೆರವು ಹಾಕಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ನಿಮ್ಮ ಪರಿಹಾರ ಬೇಡ, ನಮಗೂ ವಿಷ ಕೊಟ್ಟು ಬಿಡಿ ಅಂತ ಜನರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನಟ ಕಿಚ್ಚ ಸುದೀಪ್ ಪತ್ನಿ ಸಮೇತರಾಗಿ ಮೈಸೂರಿನಲ್ಲಿರುವಂತಹ ಚಾಮುಂಡಿ ಬೆಟ್ಟಕ್ಕೆ ಭೇಟಿ ನೀಡಿದ್ದಾರೆ. ಸುದೀಪ್ ದಂಪತಿ ಜೊತೆ ಬಿಗ್ ಬಾಸ್ ಸ್ಪರ್ಧಿ ವಿನಯ್ ಗೌಡ, ಪತ್ನಿ ಅಕ್ಷತಾ ಮತ್ತು ಪುತ್ರ ತಾಯಿ ಚಾಮುಂಡೇಶ್ವರಿಯ ದರ್ಶನವನ್ನು ಪಡೆದಿದ್ದಾರೆ. ಈ ವೇಳೆ ಕಿಚ್ಚ ಸುದೀಪ್ ಅವರನ್ನ ನೋಡೋದಕ್ಕೆ ಅಭಿಮಾನಿಗಳು ಮುಗಿಬಿದ್ದಿದ್ರು. ಕರ್ಲಿ ಹೇರ್ನಲ್ಲಿ ಹೊಸ ಲುಕ್ನಲ್ಲಿ ಕಾಣಿಸಿಕೊಂಡಿದ್ದಂಥ ಕಿಚ್ಚನನ್ನ ಕಂಡು ಅಭಿಮಾನಿಗಳು ಫುಲ್ ಖುಷಿಯಾಗಿದ್ರು. ಇತ್ತೀಚೆಗಷ್ಟೇ ಆಗಲಿದ್ದ ತಾಯಿಯ ಹುಟ್ಟುಹಬ್ಬವನ್ನ ಶನಿವಾರ ಗಿಡ ನೆಡುವ ಮೂಲಕ ಸುದೀಪ್ ಅವರು ವಿಶೇಷವಾಗಿ ಆಚರಿಸಿದ್ರು. ಅಲ್ಲದೆ ಇದೇ ಸೆಪ್ಟೆಂಬರ್ 2ರಂದು ಸುದೀಪ್ ಕೂಡ ತಮ್ಮ ಹುಟ್ಟುಹಬ್ಬವನ್ನ ಆಚರಿಸಿಕೊಳ್ಳಿದ್ದಾರೆ. ಇಷ್ಟೊತ್ತು ನೀವು ನೋಡಿದ್ದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.